ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಭಿವೃದ್ಧಿಪಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಮಾಡಲು ಪಣ ತೊಟ್ಟಿದ್ದಾರೆ. ಹೀಗಿರುವಾಗ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಭಕ್ತಾದಿಗಳಿಗೆ ಕಸದ ದರ್ಶನವೇ ಬೆಳಗ್ಗೆ ಸಂಜೆ ಆಗುತ್ತಲೇ ಇರುತ್ತದೆ. ಮುರುಗಮಲ್ಲ ದರ್ಗಾ ಆವರಣದಲ್ಲಿ ಎಲ್ಲೆಂದರಲ್ಲಿ ಬಿದ್ದಿರುವ ಕಸದ ರಾಶಿ, ಅದರ ದುರ್ವಾಸನೆಯ ನಡುವೆ ಭಕ್ತಾದಿಗಳು ಸಾರ್ವಜನಿಕರು ಓಡಾಡುವ ಸ್ಥಳಗಳಲ್ಲಿ ಎಲ್ಲಿ ನೋಡಿದರೂ ಕಸದ ರಾಶಿ ಕಾಣುತ್ತಿದ್ದು, ಸ್ವಚ್ಛತೆಯೇ ಇಲ್ಲದೆ ಜನರು ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಸದ ರಾಶಿಯ ದುರ್ವಾಸನೆಯಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಎಂಬ ಭಯದಲ್ಲಿ ಇಲ್ಲಿನ ಜನರು ವಾಸಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ಲಾಸ್ಟಿಕ್ ಕವರ್ ಕಡ್ಡಾಯವಾಗಿ ನಿಷೇಧ ಮಾಡಲಾಗಿದ್ರೂ ಕೂಡ ದರ್ಗಾ ಆವರಣದಲ್ಲಿ ಎಲ್ಲಿ ನೋಡಿದ್ರೂ ಕಸದ ರಾಶಿಯಲ್ಲಿ ಪ್ಲಾಸ್ಟಿಕ್ ಕವರ್ಗಳೇ ಕಾಣಿಸುತ್ತವೆ. ಈ ಪ್ಲಾಸ್ಟಿಕ್ ಕವರ್ಗಳು ಕದ್ದು ಮುಚ್ಚಿ ಎಲ್ಲಿ ಮಾರಾಟವಾಗ್ತಾ ಇದೆ ಎಂಬುದರ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸಿ ಪ್ಲಾಸ್ಟಿಕ್ ಕವರ್ ಮಾರಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದರು. ದರ್ಗಾ ಆವರಣದಲ್ಲಿ ಕಸದ ಗುಡ್ಡೆಗಳು ಬಿದ್ದಿದ್ರೂ ವಕ್ಫ್ ಬೋರ್ಡ್ ಅಧಿಕಾರಿಗಳು ದರ್ಗಾ ಆವರಣವನ್ನು ನಿರ್ವಹಣೆ ಮಾಡುವುದರಲ್ಲಿ ಸಂಪೂರ್ಣ ವಿಫಲವಾಗಿದ್ದಾರೆ. ಈ ಕುರಿತು ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಮಾತನಾಡಿದಾಗ, ದರ್ಗಾ ಆವರಣವನ್ನು ಸ್ವಚ್ಛಗೊಳಿಸಲು ಸಿಬ್ಬಂದಿಯ ಕೊರತೆ ಇದೆ. ದರ್ಗಾಗೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದು, ಭಕ್ತಾದಿಗಳು ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡಿ ಹೋಗುತ್ತಿದ್ದಾರೆ. ದರ್ಗಾಗೆ ಬರುವ ಭಕ್ತಾದಿಗಳು ಸ್ವಚ್ಛತೆಯನ್ನು ಕಾಪಾಡಲು ಸಹಕರಿಸಬೇಕು ಅಂತ ಹೇಳಿದರು. ಬಂದಿರೋದು ಇಲ್ಲಿ ಕಸ ಜಾಸ್ತಿ ಐತೆ. ದೇವಸ್ಥಾನ ಹತ್ರ ಬಂದಿರೋದಕ್ಕೆ ಭಾಳ ಗಲೀಜಿದೆ. ಕ್ಲೀನ್ ಮಾಡೋರು ಯಾರು ಇಲ್ಲ ಇಲ್ಲಿ. 3 ದಿವಸದಿಂದ ನೋಡ್ತಾ ಇದ್ದೀನಿ, ಹಂಗೆ ಗಲೀಜಿದೆ ಇಲ್ಲಿ. ಯಾರು ಹಿಂಗೆ ಗಲೀಜೊಳಗೆ ಮಳ್ಕೋಬೇಕಾಗಿತ್ತು. ಇಲ್ಲಿ ಒಳಗಡೆ ಹೋಗಿದ್ರೆ ಚಾಪೆ ಹಾಕಿ ಎಲ್ಲ ಇಕ್ಕೊಂಡ್ಬಿಡ್ತಾರೆ, ಜಾಗ ಮಾಡ್ಕೊಡಲ್ಲ. ಅಲ್ಲಿ ರಾತ್ರಿವರೆಗೂ ಬರೋವರೆಗೂ ಜಾಗ ಇಲ್ಲ. ಚಳಿ ಒಳಗೆ ಮಳ್ಕೋಬೇಕು, ಗಲೀಜೊಳಗೆ ಮಳ್ಕೋಬೇಕು. ಮಕ್ಕಳು ತಗೊಂಬಂದ್ರೆ ಕೂತ್ಕೋಬೇಕು. ಇಲ್ಲ ಅಂದರೆ 20 ವರ್ಷದಿಂದ ಬರ್ತಾ ಇದ್ದೀವಿ. ಅವಾಗ ಹೆಂಗಿತ್ತು, ಇವಾಗ ಹೆಂಗಿತ್ತು? ಅವಾಗ ಚೆನ್ನಾಗಿತ್ತು ಸ್ವಲ್ಪ. ಈಗ ಮಧ್ಯದಲ್ಲಿ ಸ್ವಲ್ಪ ಏನೋ ಭಾಳ ಗಲೀಜು ಮಾಡಿಬಿಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಮಾಡ್ತಾ ಇದ್ದಾರೆ ಅಷ್ಟೊಂದು ಗಲೀಜಾಗ್ತಾ ಇದೆ. ಮೊದಲಿಂಗ ಇಲ್ಲಿ ಏನು ಗಲೀಜು ಇರ್ತಾ ಇದ್ದು ಮೊದಲು ಅಂದರೆ ಬಾಬು ಹಜರತ್ತಿದ್ರೊಳಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಈಗಿಂದ ಇಷ್ಟೊಂದು ಜಾಸ್ತಿ ಗಲೀಜಾಗ್ಬಿಟ್ಟಿರೋದು. ಏನಪ್ಪ ಇದು, ಈ ಕಡೆ ಬಂದರೆ ಇಷ್ಟು ಗಲೀಜು. ರಾತ್ರಿ ಬಂದಿದ್ದೀವಿ, ಇವಾಗ ನೋಡ್ರೆ ಎಲ್ಲಿ ನೋಡಿದ್ರೆ ಕಸ. ಹಿಂಗೆ ನೋಡೋಕ್ಕೆ ನಾವು ಊರಿಗೆ ಆಚೆ ಹೋಗ್ಬಿಡ್ತಾ ಇದ್ದೀವಿ, ಎಲ್ಲಿ ನೋಡ್ರೂ ಕಸ ಜಾಸ್ತಿ ಇದೆ. ಏನು ಮಾಡಬೇಕು? ಹಿಂಗೇನೆ ಕಸದಾಗ ಮಲ್ಕೊಳ್ಬೇಕಾ ನಾವು? ಅಷ್ಟು ನಾಜಕ್ಕೆ ಇಲ್ಲ. ಎಲ್ಲಿ ನೋಡ್ರೆ ಗಲೀಜು. ಅಲ್ಲಿಂದ ದೇವ್ರಿಗೆ ನೋಡಕ್ಕೆ ಬರ್ತೀವಿ ನಾವು. ಇಲ್ಲಿ ನೋಡ್ರೆ ತುಂಬ ಗಲೀಜು. ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ 9964465953.